ಹಾಂ ಹಾಂ ಆ್ಯಕ್ಚುಲಿ ಫಸ್ಟ್ ಪಿ ಸಿ ಎಮ್ ಹ್ಞೂ 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 ಪಿ ಯು ಸಿ ಒಳಗೆ ಹ್ಞೂ ಮತ್ತು ಡಿಗ್ರಿ ಬಂದ ತಕ್ಷಣ ಅವರು ಇಂಗ್ಲೀಷ್ ಮೇಜರ್ ತಗೊಂಡು ಹ್ಞೂ 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 ಅದು ಅಣ್ಣನೇನೋ ಲೆಕ್ಚರ್ ಆಗಿದೆ ಸರ್ ಅದಕ್ಕೆ. ಕಾಮಣ್ಣ. ಅವರಮ್ಮ ಅಮ್ಮ ಬಂದು ಅವ್ರ ಮಿಸ್ಸಸ್ ತಂಗಿ ಅಪ್ಪನ ಮಕ್ಕಳು ಸರ್ ನಾನು ಫೆನ್ಸಿಂಗ್ ಇರೋದು ಮಾತ್ರ ಸರ್. ಅದೇ ಇಷ್ಟ ಆಗ್ತದೆ. ಸರ್ 5 ಎಕರೆಲಿ ಎಷ್ಟು ತೆಂಗಿನ ಮರ ಸರ್? ಒಟ್ಟು 5 ಎಕರೆ ಈ ರೀಸೆಂಟ್ ಈಗ 5 ಎಕರೆ ಇದೊಂದು 2 ಎಕರೆ ಸರ್. ಇದರಲ್ಲಿ ತೆಂಗು ಒಂದು 100 ಇದೆ. 100 ತೆಂಗಿನ ಮರ ಇದೆ. ತೆಂಗು ಹಾಕಿ ಒಂದು 6 ವರ್ಷ ಆಯ್ತು ಸರ್ ಅಲ್ಲಿ. ಫಸ್ಟ್ ನೀರು ಹಾಕ್ತಿದ್ರು ಸರ್. ಗಿಡ ಇದಾಗಿದೆ. ಫಸ್ಟೇ ನಿಮ್ಮ ಪ್ಲ್ಯಾನ್ ಆಗಿದ್ರೆ ನನಗೆ ಶಿವನಪ್ಪ ಸರ್. ನಮಸ್ಕಾರ ಸರ್. ನಿಮ್ಮ ಈ ಒಂದು ತೆಂಗಿನ ಕೃಷಿ ಏನು ಮಾಡಿದಿರಲ್ಲ 2 ಎಕರೆ ಜಾಗದಲ್ಲಿ, ಇದು ತುಂಬ ಅದ್ಭುತವಾಗಿ ಬೆಳೆದಿದೆ. ಯಾಕಂದರೆ ಇವತ್ತು ರಾಜ್ಯದ ಎಲ್ಲ ಕಡೆಗೂ ನುಸಿ ರೋಗ, ನಮ್ಮ ಹೊಸದುರ್ಗದಲ್ಲಿ ಅಲ್ಲೆಲ್ಲ ತುಂಬ ನುಸಿ ರೋಗ ಕಾಡ್ತಾ ಇದೆ. ನೀವು ಅದು ನಿಮ್ಮದು ಒಂದು ಶೇಂಗಾ ಜೋಳ ಬೆಳೆ ಹತ್ತಿ ಬೆಳೆಯುವಂಥ ಜಾಗದಲ್ಲಿ ಎಷ್ಟು ಚೆನ್ನಾಗಿ ತೆಂಗಿನ ತೋಟ ಆಗಿದೆ. ಇದರ ಏನು ಸರ್, ಇದ್ರ ಹಿನ್ನೆಲೆ ಏನು ಸರ್, ಸೀಕ್ರೆಟ್ ಏನು ಸರ್? ಏನಿಲ್ಲ ಸರ್, ಇದು ಕೆಂಪು ನೆಲ ಸರ್ ಮುಖ್ಯವಾಗಿ. ಅದರಲ್ಲೂ ಮೊದಲು ಶೇಂಗಾ ಬೆಳೀತಿದ್ದು ಅಲ್ಲಿ. ನಮ್ಮ ಲೇಬರ್ ಓರಿಯೆಂಟೆಡ್ ಆಗಿ ಕಷ್ಟ ಆದ್ದರಿಂದ ತೆಂಗು ಮಾಡಿದೆ ಸರ್ ನಾನು. ಈ ಸೊಸಿ ಎಲ್ಲ ನಾನು ಉದ್ಯೋಗದಿಂದ ಇದ್ದಿಂದ ನಮ್ಮ ಮಿಸಸ್ ಅವರೇ ಅವರೇ ಸೊಸಿ ನಮ್ಮ ತೋಟದ ಸೊಸಿ ಬೆಳೆಸಿ ಅವರೇ ಇದು ಮಾಡಿದ್ದು. ನಿಮ್ಮದೇ ತೆಂಗಿನಕಾಯಿನ ಮಾಡಿದ್ದು ಸರ್. ಅಲ್ಲೇ 6-7ನೇ ವರ್ಷದ ಸರ್ ತೋಟ ಇದು. 7 ವರ್ಷ ಆಯ್ತು ಸರ್. ಅಲ್ಲೇ 2 ವರ್ಷದ ಫಸ್ಟ್ ಆಗ್ತಾ ಇದೆ ಸರ್. ಸ್ವಲ್ಪ ದಿವಸ ಜೀವನೋತ್ತ ಮಾಡಿದೆ. ಸದ್ಯ ಜೀವನೋತ್ತ ಇಲ್ಲ, ಮಧ್ಯಕ್ಕೆ ಟ್ರಂಚ್ ಮಾಡಿಸ್ಬಿಟ್ಟು 2 ತೆಂಗಿನ ಮಧ್ಯದಲ್ಲಿ ಟ್ರೆಂಚ್ ಮಾಡಿದ್ರಿ. ಸರ್. ಗಿಡದಿಂದ ಗಿಡಕ್ಕೆ ಅಂತರ ಏನಿದೆ ಸರ್? 28 ಅಡಿ ಇದೆ. 28 ಅಡಿ. ಓಕೆ. 2 ಎಕರೆಗೆ ಎಷ್ಟು ಗಿಡ ಇದೆ ಸರ್? 210 ಗಿಡ ಇದೆ ಸರ್. 110 ಗಿಡ ಇದೆ. 110 ಗಿಡ ಇದೆ ಸರ್. ಮತ್ತು ಮಧ್ಯದಲ್ಲೇ ಎಲ್ಲ ನುಗ್ಗೆ ಇಟ್ಟಿದ್ದೀನಿ ಸರ್. ಬಾಳೆ ಇದೆ. ಬಾಳೆಯಿಂದಲೂ ಆದಾಯ ಬರುತ್ತೆ, ನುಗ್ಗಿಯಿಂದಲೂ ಸ್ವಲ್ಪ ಆದಾಯ ಬರುತ್ತೆ ನಮಗೆ. ಮುಖ್ಯವಾಗಿ ತೋಟದಲ್ಲಿ ಯಾವ ಥರ ರೋಗ ಇಲ್ಲ ಸರ್, ನುಸಿ ರೋಗದಲ್ಲೇ ಸಮಸ್ಯೆ ಇಲ್ಲ, ಭಾಳ ಚೆನ್ನಾಗಿ ಬರುತ್ತೆ ಸರ್. ಕೊಬ್ಬರಿನೂ ವೆಯ್ಟ್ ಬರುತ್ತೆ ಸರ್. ತೆಂಗಿನಕಾಯಿ ಕೊಬ್ಬರಿನೂ ವೆಯ್ಟ್ ಬರುತ್ತೆ ಸರ್. ಹಂಗಾಗ್ಬಿಟ್ಟು ಒಳ್ಳೆ ಅನುಕೂಲ ಇದೆ ಸರ್. ಎಲ್ಲ ಮರಗಳು ಫಸಲು ಬಂದಿದೆಯಲ್ಲ? ಬಂದಿದೆ ಸರ್. ಸರ್, ಈಗ ಇದರಲ್ಲಿ ನಿಮಗೆ ನೀರಿನ ಮ್ಯಾನೇಜ್ಮೆಂಟ್ ಏನು? ಯಾಕಂದರೆ ಇದೆಲ್ಲ ಒಂದು ಡ್ರೈ ಲ್ಯಾಂಡ್ ಇದು. ಇದರಲ್ಲಿ ನೀವು ವಾಟರ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ತೀರಾ? ಯಾಕಂದರೆ ಸರ್ ಫಸ್ಟು ಬೋರ್ ಇತ್ತು. ಬೋರ್ನಲ್ಲಿ ಸಾಕಷ್ಟು ನೀರು ಆಗ್ತಿರಲಿಲ್ಲ. ನಮ್ಮ ಸರ್ ದೇವರಾಜ ರೆಡ್ಡಿ ಸರ್ ಪರಿಚಯದಿಂದ ಅವ್ರ ಕಡೆಯಿಂದ ನಾನು ಒಂದು ವಾಟರ್ ಇದು ಮಾಡ್ಕೊಂಡೆ ಸರ್, ಫಾರ್ಮ್ ಫಂಡ್ ಮಾಡ್ಕೊಂಡೆ. ಅದೇ ಸಫಿಷಿಯೆಂಟ್ ನೀರಾಗುತ್ತೆ ಸರ್. ಈಗ 20 ದಿವ್ಸಕ್ಕೊಂದು ಸರ್ ನೀರು ಬಿಡ್ತೀನಿ ಅಷ್ಟೇ ಸರ್. 20 ದಿವ್ಸಕ್ಕೊಮ್ಮೆ ಒಮ್ಮೆ ಬಿಡ್ತೀನಿ. ಈಗ ಚೆನ್ನಾಗಿ ತೋಟ ಚೆನ್ನಾಗಿ ಬರ್ತಾ ಇದೆ ಸರ್. ಮತ್ತು ಬಿದ್ದಂಥ ಮಳೆ ನೀರೆಲ್ಲ ಇಲ್ಲೇ ಇದಾಗುತ್ತೆ ಸರ್. ಒಂದನ್ನು ನೀರು ಆಚೆ ಹೋಗಲ್ಲ ಸರ್, ಎಲ್ಲ ತೋಟದಲ್ಲಿ. ಒಂದು ಕೆಂಪು ಮಿಶ್ರಿತ ಮರಳು ಮಿಶ್ರಿತ ಭೂಮಿ ಎಲ್ಲ ನೀರು ಚೆನ್ನಾಗಿ ಹಿಂಕೊಳುತ್ತೆ. ಹೌದು ಸರ್. ಮಳೆ ಕಡಿಮೆ ಆದರೂ ಸಹ ನಿಮಗೆ ಇಂಥ ಸಮಸ್ಯೆಗಳು ಬರೋದಿಲ್ಲ. ಹೌದು ಸರ್. ಮುಖ್ಯ ನುಗ್ಗೆ ಇರೋದ್ರಿಂದ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ ಸರ್. ಮುಖ್ಯ ನುಗ್ಗೆಯಲ್ಲಿ ಬಾಳೆಯಿಂದ ಚೆನ್ನಾಗಿ ಅನುಕೂಲ ಆಗುತ್ತೆ ಸರ್ ನಮಗೆ. ಮಿನಿಮಮ್ ಒಂದು ಲೇಬರ್ ಖರ್ಚೆಲ್ಲ ಬಾಳೆ ಸಿಗುತ್ತೆ ಸರ್. ಸೈಡ್ನ ಹುಣಸೆ ಮರ ಇದ್ದಾವೆ. ಇದೊಂದು ಮಾತ್ರೆ ಸರ್, ಇದೊಂದು ಯಾಕಂದರೆ ಯಾಕಂದರೆ ಅಕ್ಕಪಕ್ಕ ಜಮೀನು ನೋಡಿದ್ರೆ ಹುಲ್ಲು ಬೆಳೆಯಲ್ಲ. ಅಂಥ ಭೂಮಿಯಲ್ಲಿ ನೀವು ಇಷ್ಟು ತೆಂಗು ಅದ್ಭುತವಾಗಿ ಕಂಪ್ಲೀಟ್ ನೆರಳು ಮುಚ್ಕೊಂಡ್ಬಿಟ್ಟಿದೆ. ತಿಪ್ಟೂರಲ್ಲಿ ಏನು ನೋಡ್ತೀವಲ್ಲ ಅಂಥ ತೆಂಗಿನ ಸೀಮೆಯಲ್ಲಿ ಅಂಥ ಒಂದು ಸೀನ್ ಇಲ್ಲೇ ಕ್ರಿಯೇಟ್ ಮಾಡಿದ್ದೀರ. ಅದ್ಭುತ ಕೆಲಸ ಸರ್. ಸರ್, ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮನ್ನು ಭಾಳಷ್ಟು ಜನ ಸಂಪರ್ಕ ಮಾಡ್ಬೇಕಂತಾರೆ. ನಿಮ್ಮ ವಿಳಾಸ ಸ್ವಲ್ಪ ಹಂಚ್ಕೊಳ್ಳಿ ಸರ್. ಸರ್ ಶಿವರಾಮ್ ಅಂತ ಹೇಳ್ಬಿಟ್ಟು, ರಿಟೈರ್ಡ್ ಹೆಡ್ ಮಾಸ್ಟರ್, ಜಂಗಮರಹಳ್ಳಿ, ಅಗ್ಲಿ ಮಂಡಲ್, ಸತ್ಯಸಾಯಿ ಡಿಸ್ಟಿಕ್, ಆಂಧ್ರ ಪ್ರದೇಶ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.